ಎಲ್ಲರಿಗೂ ನಮಸ್ಕಾರ. ಕೆ ಫುಡ್ ಯೂಟ್ಯೂಬ್ ಚಾನಲ್ನ ಹೊಸದೊಂದು ವಿಡಿಯೋಗೆ ಸ್ವಾಗತ. ಸೊ ತುಂಬ ದಿವಸ ಕೇಳ್ತಾ ಇದ್ರಿ ಗುರು ಸರ್ ಒಟ್ಟಿಗೆ ವಿಡಿಯೋ ಮಾಡಿ ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು. ಸೊ ಇವತ್ತು ನಮ್ಮ ಒಟ್ಟಿಗೆ ಗುರು ಸರ್ ಅವರು ಇದ್ದಾರೆ. ಸೊ ನಮ್ಮ ಗುರು ಸರ್, ಸೊ ಎಲ್ಲ ವೆಲ್ಕಮ್ ಸರ್ ನಮ್ಮ ಕೆ ಫುಡ್ ಯೂಟ್ಯೂಬ್ ಚಾನಲ್ಗೆ. ಸೊ ಹೇಳಿ ಸರ್, ಇವತ್ತು ಏನು ಸ್ಪೆಷಲ್? ಎಲ್ಲ ಕೆ ಫುಡ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಸ್ಪೆಷಲ್ ಬಾಳೆಕಾಯಿ ಪುಡಿ ಮಾಡ್ತಿದ್ದೆ. ಸೊ ಬಾಳೆಕಾಯಿ ಪುಡಿ ಮಾಡ್ತಾ ಇದ್ದಾರೆ ಗುರು ಸರ್ ಇವತ್ತು. ಸ್ಪೆಷಲ್ ಬಾಳೆಕಾಯಿ ಪುಡಿ. ನೇಂದ್ರ ಬಾಳೆ ಅಲ್ಲ ಇದು? ಔಂಡೆ ಬಾಳೆ ಹೇಳ್ತಾರೆ. ಇದು ಬಾಳೆಕಾಯಿ ಪದಾರ್ಥ ಬಾಳೆ. ನೇಂದ್ರದಲ್ಲಿ ಸಹ ಒಳ್ಳೆಯದು, ಸ್ವೀಟ್ ಅದು. ಹಾಂ, ಚಟ್ನಿ ಒಂದು ಇಡ್ಲಿ ಪುಡಿ. ಹಾಂ, ಚಟ್ನಿ ಹಾಕಿದ್ರು ಅಲ್ಲೇ ಅರ್ಧ ಕಟ್ ಮಾಡೋದು. ಅವರಿಗೆ ಕರೀತೇನೆ ಚಾಟ್ನಿ. ಸ್ಲೈಸ್ ಆಗಿಲ್ಲ? ಹೌದು, ಸ್ಲೈಸ್. ಅದರಲ್ಲೆಲ್ಲ ಅಂಗಡಿ ಉದ್ದ ಮಾಡ್ತಾರೆ. ಹಾಂ ಹಾಂ, ಉದ್ದ ಪುಡಿ ಅಲ್ಲ? ಉದ್ದ ಪುಡಿ ಆಗ್ತದೆ, ಉದ್ದ ಸಮಾನಿಗೆ ಆಗ್ತದೆ. ಅಂದರೆ ಕ್ಯಾಂಡೀನ್ ಅಲ್ಲ? ಹೌದು. ಅದು ಬರೀ ಇದನ್ನೇ ಕೊಡ್ತೇವೆ. ಓಕೆ. ಕಲಸಿಟ್ಟ ಹಿಟ್ಟು ನೋಡಿ, ಕಡಲೆ ಹಿಟ್ಟು. ಏನೆಲ್ಲ ಹಾಕೋದು? ಕಡಲೆ ಹುಡಿ, ರುಚಿಗೆ ತಕ್ಕ ಉಪ್ಪು, ಜೀರಿಗೆ, ಹಿಂಗು, ಎಬ್ಡಾರೆ ಹಿಂಗೆ ಹಾಕಿದೆ. ಓಕೆ. ನಿಮಗೆ ಮೆಣಸಿನ ಹುಡಿ ಸಹ ಹಾಕ್ಬೋದು, ಸ್ವಲ್ಪ ಖಾರಕ್ಕೆ ಬೇಕಾದರೆ. ಅಜ್ವಾನ ಹಾಕ್ತಾನೆ. ರೆಡಿಯಾಗಿದೆ ಮಿಕ್ಸ್ ಮಾಡಿ. ತುಂಬ ದಪ್ಪಲ್ಲ, ತುಂಬ ತೆಳುವಲ್ಲ, ಒಂಥರ ಮೀಡಿಯಮ್ ಆಗಿರ್ಬೇಕು. ಸೊ ಈಗ ನೋಡ್ತಾ ಇರ್ಬೋದು, ಉದ್ದ ಕಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ತೆಳಗಾಗೋದು. ಎಣ್ಣೆಕಾಯಲ್ಲಿ ಸೊ ಥಿಕ್ನೆಸ್ ನೋಡ್ಬೋದು, ಇಷ್ಟು ಥಿಕ್ನೆಸ್ಸಲ್ಲಿ ಬರಬೇಕು. ಸೊ ಇದು ಗುರು ಸರ್ ಅವರ ಕ್ಯಾಂಟೀನು ನೋಡ್ತಾ ಇರ್ಬೋದು. ಕಸ್ಟಮರ್ಸ್ ಇದ್ದಾರೆ. ಹೊರಗಿಂದ ತೋರಿಸ್ತೀನಿ ನೀವು, ಹೊರಗಡೆಯಿಂದ ನೋಡ್ತಾ ಇರ್ಬೋದು. ಸೊ ಈಗ ಪುಡಿ ಬಿಡ್ತಾ ಇದ್ದಾರೆ. ಸ್ವಲ್ಪ ಈಗ ಮಗ್ಸಿ ಹಾಕ್ಬೇಕು. ಸ್ವಲ್ಪ ಮಗ್ಸಿ ಹಾಕ್ಬೇಕು. ಹಾಂ, ಮತ್ತೆ ಬೇಕಾಗ್ತದೆ. ಎಣ್ಣೆ ಒಮ್ಮೆ ಕಾಯಬೇಕು. ಹಾಂ, ಗೋಲಿಗೆ ಎಲ್ಲಿರೋದು ಎಣ್ಣೆ ಎಳಿತದೆ. ನೀವು ಮಾತಾಡಿದ್ದು ಬಂದಿದೆ ಅಲ್ಲ, ಅದು ಫ್ರೆಶ್ ಎಣ್ಣೆ ಇವತ್ತು ಹಾಕಿದ್ದೆ. ಅದಂದರೆ ಬಾಣೆಲ್ಲ ಕಪ್ಪಿದೆ ಅಲ್ಲ, ಹಾಗೆ ಕಪ್ಪು ಕಾಣ್ತದೆ. ಸೊ ಈಗ ನೋಡ್ಬೋದು, ಅರ್ಧ ಬೆಂದಿದೆ. ಈಗ ಅದು ಬಂದಿದೆ. ಗೋಲ್ಡನ್ ಬ್ರೌನ್ ಆಗೋದು. ಮತ್ತೆ ಸ್ವಲ್ಪ ತಿರುಗಿಸ್ತಾ ಇರ್ಬೇಕು. ಸ್ವಲ್ಪ ಹಾಂ, ಈರುಳ್ಳಿ ಬಜ್ಜಿ ಎಷ್ಟು ತಿರುಗಿಸ್ಬೇಕಂತಿಲ್ಲ. ಹಾಂ,
ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಬಾಳೆಕಾಯಿ ಬೇಯ್ತದೆ. ಬಾಳೆಕಾಯಿ ಗೆಣಸು ಸೊಸೆ ಒಂದೇ ಲೆಕ್ಕದಲ್ಲ. ಅದೆಲ್ಲ ಕಮ್ಮಿ ಆಗುವ ನಿಮ್ಗೆ ಗೊತ್ತಾಗ್ತದೆ. ಆಲ್ಮೋಸ್ಟ್ ಈಗ ಆಯಿತು, ಸ್ವಲ್ಪ ತಿರುಗಿಸಿದ್ದಾಗಿ. ಸೊ ಈಗ ನೋಡ್ಬೋದು ರೆಡಿ ಆಗಿತ್ತು. ಕಲರ್ ಚೇಂಜ್ ಆಯಿತು. ಈಗ ರೆಡಿ ಆಗಿದೆ. ರೆಡಿ ಆಗಿದೆ. ಓಕೆ, ಅದನ್ನು ಜಾಲದಲ್ಲಿ ಹಾಕಬೇಕು. ಎಣ್ಣೆಲ್ಲ ಹಿಡಿಬೇಕು. 2 ನಿಮಿಷ ಎಣ್ಣೆ ಇರುತ್ತಲ್ಲ ರೆಡಿ. ಸೊ ತುಂಬ ಸುಲಭದಲ್ಲಿ ಮಾಡುವಂಥ, ಬೇಗ ಆಗುವಂಥದ್ದು ಕ್ಯಾಂಟೀನಲ್ಲಿ. ಬೇರೆದಕ್ಕೆಲ್ಲ ರೆಡಿ ಮಾಡಬೇಕು. ಬಾಳೆಕಾಯಿ ತಂದು ಕಡಲೆ ಹುಳಿ ಕರಿಸಿದ ಹಪ್ಪ ಬಿಡು. ನೋಡಿ ಈಗ ರೆಡಿ ಆಯಿತು. ಹಾಂ, ದುಡ್ಡಿಗೆಲ್ಲ ನಮ್ಮೊಟ್ಟಿಗೆ ಗುರು ಸರ್ ಅವರ ಒಬ್ಬರು ಕಸ್ಟಮರ್ ಇದ್ದಾರೆ. ಸೊ ಅವ್ರು ಮಾತಾಡ್ತಾರೆ ಈಗ. ನಮಸ್ಕಾರ. ಸೊ ಹೇಳಿ ಸರ್, ಗುರು ಸರ್ ಅವರ ಫುಡ್ ಎಲ್ಲ ಹೇಗೆ ಆಗುತ್ತೆ? ಅಂದರೆ ಭಾರಿ ಒಂದು ಗುರು ಪೈ ಅಂತ ಹೆಸರು. ಅವರು ಒಂದು ಸಣ್ಣ ಕ್ಯಾಂಟೀನಿ. ಅವರು ಫ್ಯಾಮಿಲಿ ಹೋಟ್ಲಲ್ಲಿ ದುಡಿತಿದ್ದಾರೆ. ಮತ್ತು ಇದು ಒಂದು ಭಾರಿ ಅದೇ ಒಂದು 3 ವರ್ಷ ಹಿಂದೆ ಕಾಲದ ಹಿಂದೆ ಭಾರಿ ಗೆಜ್ಜಮ್ಮನ ಹೋಟೆಲ್ ಅಂತ ಹೆಸರು. ಭಾರಿ ಇದು ಕೂಡ ಹಳ್ಳಿಯಬೇಕು. ತದನಂತರ ಒಂದು ಇವರೀಗ ಒಂದು 4ನೇ ತಲೆಮಾರು. ಆದರೆ ಆ ಟೇಸ್ಟ್ ಈಗಲೂ ಅದೇ ರೀತಿ. ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಅಥವಾ ಈ ಎಣ್ಣೆ ತಿಂಡಿ ಇರ್ಬೋದು, ಮತ್ತು ಟೀ, ಕಾಫಿ ಮತ್ತು ಕ್ಲೀನ್ ಅದನ್ನೆಲ್ಲ ಭಾರಿ ಮೈಂಟೈನ್ ಮಾಡ್ತಿದ್ದಾರೆ. ಹಾಗಿರುವಾಗ ನಮಗೆ ಭಾರಿ ಖುಷಿ ಆಗ್ತದೆ. ನಾವು ಎಲ್ಲಿ ಬೆಳ್ತಾಡಿ ಹೋದರೂ ನಾವು ಚಾಗಳು ಇಲ್ಲಿಯೇ ಬರುತ್ತೆ ಅಂತ ಒಂದು ಉತ್ತಮವಾದ ಒಂದು ಸಣ್ಣ ಕ್ಯಾಂಟೀನ್ ಮಾಡ್ತಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೊ ಈಗ ಟೇಸ್ಟ್ ಮಾಡೋ ಸಮಯ. ಪೋಡಿ ನೋಡ್ಬೋದು ಎಷ್ಟು ಒಳ್ಳೆ ಆಗಿದೆ ಅಂತ. ಒಟ್ಟಿಗೆ ಚಟ್ನಿ ಕೊಟ್ಟಿದ್ದಾರೆ, ಚಟ್ನಿ ಒಳ್ಳೆ ಟೇಸ್ಟ್ ಸೂಪರ್ ಆಗಿದೆ, ಕಂಫರ್ಟ್ ಆಗಿದೆ. ಉಪ್ಪು ಇದು ಉಪ್ಪು ಜಾಸ್ತಿ ಸ್ವಲ್ಪ ಆಗುತ್ತಿತ್ತು, ಬಟ್ ಟೇಸ್ಟ್ ಒಳ್ಳೆ ಇದೆ. ಟೇಸ್ಟ್ ಪ್ರಕಾರ ನೋಡೋದಾದ್ರೆ ಒಳ್ಳೆ ಇದೆ. ನಾರ್ಮಲಿ ಹೋಟೆಲ್ಸಲ್ಲೆಲ್ಲ ಈ ಥರ ಉದ್ದದ್ದು ಪೊಡಿ ಎಲ್ಲ ಮಾಡ್ತಾರೆ. ಆಮೇಲೆ ಇನ್ನೊಂದು ಸಣ್ಣ ಪೊಡಿ, ಈ ಕಡೆ ಎಲ್ಲ ಸಣ್ಣ ಪೊಡಿ ಮಾಡ್ತಾರೆ, ಪೊಡಿಯಲ್ಲಿ ಸಣ್ಣ ಮಾಡ್ತಾರೆ. ಓ, ಟೇಸ್ಟ್ ಪ್ರಕಾರ ಒಳ್ಳೆ ಇದೆ ಹೋಟೆಲ್ ಬಾತ್. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಮತ್ತಷ್ಟು ವಿಡಿಯೋ ಕೆ ಫುಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗುರು ಸರ್ ಅವರು ಇನ್ನೊಬ್ಬರನ್ನ ಪರಿಚಯಿಸ್ತಾರೆ ಈಗ. ಶಾಂತಪಣ್ಣ ಅಂತ. ಅವ್ರು ನಿಮ್ಮ ಓಲ್ಡ್ ಕಸ್ಟಮರ್, ಅಂದರೆ ನಾವು ಹುಟ್ಟು ಮುಂಚೆನೇ ಕಸ್ಟಮರ್. ಮಾವ ಅಜ್ಜ ಬರ್ತಿದ್ರು. ಹಾಗೆ ಅವರು ಇಲ್ಲಿಗೆ ಬರೋದು. ಇಲ್ಲಿ ಹೋದ್ರೆ ಸಹ ಇಲ್ಲಿಗೆ ಚಾಗುಡ್ಲಿಗೆ, ಇಲ್ಲಿಗೆ ಫಿಕ್ಸ್ ಅವರು.